ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಡೇ 9ನ ಮಿನಿ ಬ್ಲಾಗ್ ಆಗಿರುತ್ತೆ. ನೆನ್ನೆನೇ ಹೇಳಿದ್ನಲ್ವ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ. ಸೊ ನಾವು ಬಂದು ಮುನೇಶ್ವರ ದೇವರಿಗೆ ಪೂಜೆ ಮಾಡ್ತಿರೋದು. ಬೆಳಗ್ಗೆ ರೆಡಿಯಾಗಿ ನಾನು ನನ್ನ ತಂಗಿ ನನ್ನ ತಮ್ಮ ಎಲ್ಲ ರೆಡಿಯಾಗಿ ಹೊರಟ್ವಿ. ಇನ್ನೊಂದು ಕಡೆ ಅಮ್ಮ ಮತ್ತು ಇನ್ನೊಂದು ತಂಗಿ ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೋತಿದ್ರು. ನಾವು ಬಂದು ಮುನೇಶ್ವರ ದೇವ್ರಿಗೆ ಯುಗಾದಿಗೆ ಮುಂಚೆನೇ ಈ ಥರ ಪೂಜೆ ಮಾಡ್ತೀವಿ. ಇನ್ನೊಂದು ಕಡೆ ಇನ್ನೊಬ್ಬರು ದೀಪ ಎಲ್ಲ ತಂದು ಮಾಡಿದರು. ಸೊ ಈ ಥರ ಎಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡು, ಇದು ಬಂದು ಅಕ್ಕಯ್ಯಮ್ಮ ದೇವರು ಅಂತ. ಫಸ್ಟು ಆ ದೇವರಿಗೆ ಮೊಸರನ್ನ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದಾದಮೇಲೆ ಲಾಸ್ಟಾಗಿ ನಾವು ಕೋಳಿ ಕೊಯ್ತೀವಿ. ಕೋಳಿಗೆಲ್ಲ ನೀರು ಹಾಕಿ ಪೂಜೆ ಮಾಡಿ, ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೋಳಿ ಒದರಿದಾದ್ಮೇಲೆ ಪೂಜೆ ಮಾಡ್ತಾರೆ. ಇದು ಬಂದು ದೇವಸ್ಥಾನ ಈ ಥರ ಇದೆ. ದೇವಸ್ಥಾನ ಬಂದು ಹಳೇ ಕಾಲದ ದೇವಸ್ಥಾನ ಇದು, ಮುನೇಶ್ವರ ದೇವ್ರದ್ದು. ಈಗ ಕೋಳಿ ಎಲ್ಲ ಲೈಟಾಗಿ ಸುಡಬೇಕು ಅಂತ ಹೇಳೋದು. ಸುಟ್ಟಿದಾದ್ಮೇಲೆ ಮತ್ತು ಅಲ್ಲೂ ಇನ್ನೊಬ್ರು ಯಾರೋ ಮಗುವಿಗೆ ಕೂದಲು ಕಟ್ ಮಾಡ್ತಿದ್ದು. ಅದಾದಮೇಲೆ ನಮ್ಮಮ್ಮ ನೋಡಿ ಬೇಗ 3 ಕಡೆ ನೀರು ಹಾಕಿದಾದ್ಮೇಲೆ ನಾವು ಹೋಗಬೇಕಾಗುತ್ತೆ. ಅದೇ ಬಂದು ಪಾಲಿಸಿ. ಅದಾದಮೇಲೆ ಮನೆಗೆ ಬಂದು ಚಿಕನು ಸುಟ್ಟಿದ್ವಲ್ಲ, ಕೋಳಿ ಕುಯ್ದಿದ್ವಲ್ಲ, ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಿದ್ವಿ. ಇನ್ನೊಂದು ಕಡೆ ನನ್ನ ತಂಗಿರು ಹೋಗಿ ಕೋಳಿನ ಕ್ಲೀನ್ ಮಾಡಿಸ್ಕೊಂಬಂದರು. ಅಷ್ಟರೊಳಗಡೆ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ. ಮಸಾಲಾಗೆ ಏನೇನು ಬೇಕೋ ಎಲ್ಲ ರುಬ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ. ಆಮೇಲೆ ಅಷ್ಟರಲ್ಲಿ ನನ್ನ ತಂಗಿರು ಬಂದರು. ನಾನು ಸ್ವಲ್ಪ ಮಮ್ಮಿಗೆ ಹೆಲ್ಪ್ ಮಾಡಿದೆ. ನೋಡಿ ಈ ಥರ ನಿಮಗಿದು ಇದೇದು ಫುಲ್ಲು ವೀಡಿಯೋ ಬೇಕು ಇದ್ದರೆ ಕಮೆಂಟ್ ಮಾಡಿ. 2 ಮಿನಿಟ್ಸ್ ವೀಡಿಯೋ ಇಲ್ಲ ಲೆಂತಿ ವೀಡಿಯೋ ಬೇಕಿದ್ದರೆ ಇನ್ ಡೀಟೇಲಾಗಿ ನಾನು ವೀಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ತೊಳೆದಿಟ್ಕೊಂಡ್ವಿ. ಚಿಕನ್ ಎಲ್ಲ ಫ್ರೈ ಮಾಡಿ ಎಲ್ಲ ಹಾಕಿ ಸಾಂಬಾರು ಪುಡಿ ಹಾಕಿ ರೆಡಿ ಆಯಿತು. ಅದಾದಮೇಲೆ ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಹಾಕಿದಾದ್ಮೇಲೆ ಇದು ನಮ್ಮಪ್ಪ ಬಂದರು. ಆಮೇಲೆ ನಮ್ಮಪ್ಪಗೆ ಹಾಕ್ಕೊಟ್ಟು ಇದು ನಮ್ಮ ಅಕ್ಕ ಅವರು ಬಂದರು. ಆಮೇಲೆ ನೈಟ್ ಡಿನ್ನರ್ ಎಲ್ಲರೂ ಡಿನ್ನರ್ ಮಾಡಿಕೊಂಡು. ಸೊ ಹೀಗಿತ್ತು ಇವತ್ತಿನ ಮಿನಿ ವ್ಲಾಗ್. ಚೆನ್ನಾಗಿತ್ತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಪೋರ್ಟ್ ಮೈ ಚಾನೆಲ್.